ಅಜ್ಜಿ ಅಜ್ಜಿ ಏನು? ನೀರು. ನಾನು ನಿಮಗೆ ಇನ್ನು ಎಷ್ಟು ನೀರು ಕುಡಿಸ್ಬೇಕು? ಏನಂದೆ? ನೀರು ಕುಡಿಸ್ತೀನಿ ಅಂದೆ. ಅಂದರೆ ಇನ್ನೂ ಸ್ವಲ್ಪ ನೀರು ಕೊಡಲಾ ಅಂತ ಕೇಳಿದೆ. ಅಮೃತ, ಜೀವನ ಒಂದು ಚಕ್ರ ಇದ್ದ ಹಾಗೆ. ಮೇಲಿರೋರು ಕೆಳಗೆ ಬರ್ತಾರೆ, ಕೆಳಗಿರೋರು ಮೇಲೆ ಹೋಗ್ತಾರೆ. ಕೆಲವು ಮೂರ್ಖರು ಯಾವಾಗಲೂ ತಮ್ಮ ಕೈಯೇ ಮೇಲೆ ಅಂತ ಅಂದ್ಕೊಂಡಿರ್ತಾರೆ ಅಲ್ವಾ? ಏನು ಇಬ್ಬರು ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದೀರಾ? ನಿನಗೆ ಮಾತ್ರ ನೀರು ಕುಡಿಸೋದು ಬರುತ್ತೆ ಅಂತ ತಿಳ್ಕೊಂಡಿದ್ಯಾ? ನಾನು ನೀರನ್ನ ಚೆನ್ನಾಗಿ ಕುಡಿಸ್ತೀನಿ. ಏನಜ್ಜಿ ನೀರಾ? ಅದೇ ಕಣೋ, ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾ ಅಂತ ಕೇಳಿದ್ಲು. ಅದಕ್ಕೆ ಮಾತಾಡ್ತಿದ್ವಿ ಅಷ್ಟೇ. ಏನು ಮಾತಾಡ್ತಾ ಇದ್ರಿ ನೀವು? ಅದು ನಾನು ಒಂದು ಜಾಗಕ್ಕೆ ಹೋಗ್ತೀನಿ ಎಂದೆ. ಅದಕ್ಕೆ ಅಮೃತ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಧಾರಾಳವಾಗಿ ಬಾ, ಅರ್ಜುನ್ ಬರೋವರೆಗೂ ಕಾಯಿ ಅಂತ ಹೇಳಿದೆ. ಅರ್ಜುನ್ ಬಂದಮೇಲೆ ನಾನು ಹೇಳಿದ ಜಾಗಕ್ಕೆ ಅವ್ನು ಖಂಡಿತ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದೆ. ನೀವಿಬ್ರು ಹೀಗೆ ಸಂತೋಷವಾಗಿರ್ತೀರಾ ಅಂದರೆ ನೀವು ಎಲ್ಲಿ ಕರೆದ್ರೂ ಬರ್ತೀನಿ. ಸರಿ, ಬನ್ನಿ ಹೋಗೋಣ. ಸರಿ. ಅಮೃತ, ನೀನು ಒಂದು ಕೆರೆ ನೀರು ಕುಡ್ದಿರ್ಬೋದು, ಆದರೆ ನಾನು 100 ಕೆರೆ ನೀರು ಕುಡ್ದಿದ್ದೀನಿ. ನೋಡ್ತಾ ಇರು, ಹೋಗ್ತಾ ಹೋಗ್ತಾ ನಿನಗೆ ಹೇಗೆ ನೀರು ಕುಡಿಸ್ತೀನಿ ಅಂತ. ಅಜ್ಜಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ಅಂತ ಎಷ್ಟು ಸತಿ ಕೇಳ್ಬೇಕು ನಾನು? ಆವಾಗ್ಲಿಂದ ಕೇಳ್ತಾನೆ ಇದ್ದೀನಿ, ಉತ್ತರನೇ ಕೊಡ್ತಾ ಇಲ್ವಲ್ಲ ನೀನು. ಆಗೋದೆಲ್ಲ ಮುಂಚೆನೇ ಗೊತ್ತಾಗ್ಬಿಟ್ರೆ ಜೀವನದಲ್ಲಿ ಆಸಕ್ತಿ ಎಲ್ಲಿರುತ್ತೆ ಅರ್ಜುನ್? ಸ್ವಲ್ಪ ತಾಳ್ಮೆ ಇರಬೇಕು ಅಲ್ವಾ ಅಮೃತ? ಹೌದು ಅಜ್ಜಿ, ನೀವು ಹೇಳ್ತಾ ಇರೋದು ಸರಿ. ಈ ತ್ರಿವೇಣಿ ಯಾವಾಗ ಏನು ಮಾಡ್ತಾಳೋ ಗೊತ್ತೇ ಆಗಲ್ಲ. ಅರ್ಜುನ್ ಅವರು ಅಷ್ಟು ಕೇಳಿದ್ರು ಸಹ ಹೇಳ್ತಾನೆ ಇಲ್ಲ. ಅದು ಅಲ್ಲದೆ ನನ್ನನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅಂದರೆ ಏನು ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಅಮೃತ, ಏನು ಯೋಚನೆ ಮಾಡ್ತಿರೋ ಹಾಗಿದೆ? ನಾನೇನು ಯೋಚನೆ ಮಾಡಲಿ ಅಜ್ಜಿ? ಯಾರ ಮನೆಯಲ್ಲೂ ನಡೀದೇ ಇರೋದು ನಮ್ಮ ಮನೇಲಿ ಯಾಕೆ ನಡೀತಾ ಇದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಮಾವ ಇನ್ನೂ ಸಿಕ್ಕಿಲ್ಲ. ಅತ್ತೆ ಮತ್ತೆ ಅರ್ಜುನ್ ಅವರು ದಿನ ಯೋಚನೆಯಲ್ಲೇ ಕಾಲ ಕಳೀತಾ ಇದ್ದಾರೆ. ಇವರಿಬ್ಬರ ಮುಖಾನ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ ಅಜ್ಜಿ. ನೋಡಿದ್ಯಾ ಅಜ್ಜಿ, ನಮ್ಮ ಮನೆ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಅಮೃತ ಅವ್ರಿಗೆ ಎಷ್ಟು ಕಾಳಜಿ ಅಂತ? ಹೌದೌದಪ್ಪ, ಇವಳಿಗಿರೋ ಕಾಳಜಿ ನಿಮ್ಮ ಅಮ್ಮನಿಗೂ ಇಲ್ಲ, ನನಗೂ ಇಲ್ಲ. ಮಾರಿಕೊಂಡು ಹೋರಿ ಮೇಲೆ ಅಂತ ಯಾವಾಗಲೂ ಈ ತ್ರಿವೇಣಿ ಕಣ್ಣು ನನ್ನ ಮೇಲೆ. ಅಜ್ಜಿ ಪ್ಲೀಸ್, ಎಲ್ಲಿಗೆ ಅಂತ ಹೇಳೋ. ನಿನ್ನ ಸ್ಥಿತಿ ನನ್ನ ಕೈಯಿಂದ ನೋಡೋಕೆ ಆಗ್ತಿಲ್ಲ ಕಣ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಮೃತನಿಗೆ ಗೊತ್ತು. ಆ ಸ್ಥಳ ಅಂದರೆ ಅಮೃತನಿಗೆ ಪಂಚು ಪ್ರಾಣ. ಹೌದಾ ಅಮೃತ ಅವರೇ, ಅಟ್ಲೀಸ್ಟ್ ನೀವಾದರೂ ಹೇಳ್ರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಅರ್ಜುನ್ ಅವರೇ, ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ನೀವು ಅಜ್ಜಿ ಥರ ಆಟ ಆಡಿಸ್ತಾ ಇದ್ದೀರಾ? ಪ್ಲೀಸ್ ಎಲ್ಲಿಗೆ ಅಂತ ಹೇಳ್ರಿ. ಅಜ್ಜಿ, ಯಾಕೆ ಈ ರೀತಿ ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇದ್ದೀರಾ? ಇದು ಇಕ್ಕಟ್ಟಲ್ಲಮ್ಮ, ಇನ್ನೂ ಮುಂದಕ್ಕಿದೆ, ದೊಡ್ಡದು. ಏನಂದ್ರೆ? ಏನೂ ಇಲ್ಲ, ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ ಅಂತ ಹೇಳಿದೆ.
ಅರ್ಜುನ್ ಮುಂದೆ ಎಡಕ್ಕೆ ತಗೋ. ಅರ್ಜುನ್ ನಿಲ್ಸು ನಿಲ್ಸು. ಅಮೃತ, ನೋಡಿದ್ಯಾ ಎಲ್ಲಿಗೆ ಬಂದಿದ್ದೀವಿ ಅಂತ? ಈ ಜಾಗ ಅಂದ್ರೆ ನಿಂಗೆ ತುಂಬ ಇಷ್ಟ ಅಲ್ವಾ? ಅಯ್ಯೋ ಅಜ್ಜಿ, ಏನಜ್ಜಿ ನೀನು ಹೀಗೆ ಮಾಡಿಬಿಟ್ಟೆ? ಒಳ್ಳೆ ಹಿಚ್ಕಾಕ್ ಸಿನಿಮಾ ಥರ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ಯಾ? ಅಮೃತ, ಇದ್ಯಾಕಮ್ಮ ಒಳ್ಳೆ ಕಲ್ಲಿನ ಥರ ನಿಂತಿದ್ಯಾ? ಬಾ. ಅಮೃತ ಅವರೇ, ನಿಮಗೆ ಹೇಳ್ತಾ ಇರೋದು, ಬನ್ನಿ. ಅರ್ಜುನ್, ಅಮೃತ ಏನೋ ಆತಂಕದಲ್ಲಿದ್ದಾಳೆ, ಅದೇನೊಂದು ವಿಚಾರಿಸು. ನೀವೇ ಕೇಳ್ಬೋದಲ್ಲ ಅಜ್ಜಿ? ನಾನು ಕೇಳಿದ್ರೆ ಅವಳು ಮನಸ್ಸಿಗೆ ಮಾತಾಡೋದಿಲ್ಲ, ನೀನೇ ಕೇಳು. ಹಾಗಂತ ನೀವು ಅಂದ್ಕೊಂಡಿದ್ದೀರ ಅಷ್ಟೇ. ಸರಿ ಬಿಡಿ, ನಾನೇ ವಿಚಾರಿಸ್ತೀನಿ. ಅಮೃತ ಅವರೇ, ಏನು ಆತಂಕದಲ್ಲಿದ್ದೀರಾ? ಅಮೃತ ಅವರೇ, ಅಮೃತ ಅವರೇ, ಯಾವ ಲೋಕದಲ್ಲಿದ್ದೀರಾ ನೀವು? ಇನ್ಯಾವ ಲೋಕದಲ್ಲಿರ್ತಾಳೆ? ನಾಗ್ಲೋಕದಲ್ಲಿರ್ತಾಳೆ. ಏನಜ್ಜಿ? ಅವಳು ಲೋಕದಲ್ಲೇ ಅವಳಿರ್ತಾಳೆ, ವಿಚಾರಿಸು ಒಂದೇ. ಈಗ ನಿನ್ನ ಬಣ್ಣ ಬಯಲಾಗುತ್ತೆ ಕಣೆ ನಾಗಿಣಿ. ಅಮೃತ ಅವರೇ, ಏನಾಯ್ತ್ರಿ? ಯಾಕಿಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತು? ಏನೂ ಆಗಿಲ್ಲ ಅರ್ಚನಾ ಅವರೇ. ಮತ್ತೆ ಯಾಕೆ ಹೀಗಿದ್ದೀರಾ? ಅಲ್ಲ, ನಾವು ಬಂದಿರೋದು ಶಾಸ್ತ್ರಿಗಳ ಆಶ್ರಮಕ್ಕೆ. ಇಲ್ಲಿರೋ ಪಾಸಿಟಿವ್ ಎನರ್ಜಿ ಎಲ್ಲೂ ಇಲ್ಲ. ಈ ಆಶ್ರಮಕ್ಕೆ ಕಾಲಿಟ್ಟ ತಕ್ಷಣ ನನ್ನ ಮನಸ್ಸು ಒಂಥರ ಲವಲವಿಕೆಯಿಂದ ಕುಣಿದಾಡ್ತಾ ಇದೆ. ಅಂಥದ್ರಲ್ಲಿ ನೀವು ನೋಡಿದ್ರೆ ಹೀಗಿದ್ದೀರಲ್ರಿ, ಯಾಕೆ? ಯಾಕೋ ಗೊತ್ತಾಗ್ತಾ ಇಲ್ಲ. ಸುಳ್ಳು. ನಿನಗೆಲ್ಲ ಗೊತ್ತು, ಆದರೆ ಹೇಳ್ತಾ ಇಲ್ಲ. ಅಜ್ಜಿ, ಏನು ಹೇಳ್ತಾ ಇದ್ದೀರಾ ನೀವು? ಏನು ಗೊತ್ತು ಇವ್ರಿಗೆ? ಓಹೋ, ತ್ರಿವೇಣಿ ಅಮ್ಮ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಏನಿದು, ಬಹಳ ದಿನಗಳ ಮೇಲೆ ನಮ್ಮ ಆಶ್ರಮ ನೆನಪಾಗಿದೆ. ಹಾಗೇನಿಲ್ಲ. ಅಮೃತ, ಚೆನ್ನಾಗಿದೆಯೇನಮ್ಮ? ಅವ್ರಿಗೆ ಚೆನ್ನಾಗೇ ಇದ್ದಾಳೆ, ಆದರೆ ಅನುಭವಿಸ್ತಾ ಇರೋದು ನಾವುಗಳು. ಸರಿ, ಬನ್ನಿ, ಒಳಗೆ ಬನ್ನಿ. ಈಗ ಹೇಳಿ, ಏನಾಯ್ತು? ಅದು ಶಾಸ್ತ್ರಿಗಳೇ, ನಾಗಮಣಿನ ಕೊಟ್ಬಿಡು. ಇಲ್ಲದೆ ಇರೋ ನಾಗಮಣಿನ ತಂದು ಕೊಡೋದು ಎಲ್ಲಿಂದ ತಂದು ಕೊಡ್ಲಿ ನಾನು? ನಿನ್ನ ಹತ್ರ ಇರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ನಿಮ್ ಕೈ ಮುಗಿತೀನ್ರಿ, ಹೋಗಿ ತಂದು ಕೊಟ್ಬಿಡ್ರಿ. ಆಯ್ತು ನಾಗಿಣಿ, ನಾಗಮಣಿನ ತಂದು ಕೊಟ್ಬಿಡ್ತೀನಿ. ನಾಗಮಣಿನ ಪಡೆಯೋದಿಕ್ಕೆ ಅಂತ ಪ್ರಯತ್ನ ಪಡುವಾಗ ಹೆಜ್ಜೆ ಹೆಜ್ಜೆಗೂ ನನಗೆ ಅಡ್ಡ ಬಂದು ನಾಗಮಣಿನ ನನ್ನಿಂದ ದೂರ ಮಾಡಿದ್ದು ಈ ತ್ರಿವೇಣಿ. ಅರ್ಜುನ್,
ಇರೋವರೆಗೂ ನಾನು ಈ ಲೋಕದಿಂದ ಹೋಗಲ್ಲ. ಈ ಮನೆ ಅಕ್ಕಪಕ್ಕದಲ್ಲೇ ಇರ್ತೀನಿ. ಇಷ್ಟ ಆಗಿದೆ ಶಾಸ್ತ್ರಿಗಳೇ. ತಿನ್ನೋ ಅನ್ನ ಅನ್ನ ಅಲ್ಲ, ಕುಡಿಯೋ ನೀರು ನೀರಲ್ಲ ಅನ್ನೋ ರೀತಿ ನಾವು ನಮ್ಮ ಮನೆಯವರು ಬದುಕ್ತಾ ಇದ್ದೀವಿ. ಆ ನಾಗಿನಿ ಅಗೆಯಿಂದ ನಮ್ಮನ್ನ ಕಾಪಾಡಿ, ನಿಮಗೆ ಪುಣ್ಯ ಬರುತ್ತೆ. ಕಲ್ಪವೃಕ್ಷದ ಬಗ್ಗೆ, ಕಾಮಧೇನು ಬಗ್ಗೆ ಕೇಳಿದ್ದೀನಿ, ಓದಿದ್ದೀನಿ. ಆದರೆ ನಾಗಮಣಿಗೆ ಅವೆರಡನ್ನು ಮೀರಿಸೋ ಶಕ್ತಿ ಇದೆ ಅನ್ನೋದು ಸತ್ಯ. ಅವೆರಡು ನಾವು ಬಯಸಿದ ವಸ್ತುಗಳನ್ನ ಕೊಡ್ತವೆ, ಆದರೆ ನಾಗಮಣಿನ ಬಯಸಿದ ಶಕ್ತಿನ ಕೊಡೋದಲ್ಲದೆ ಜೊತೆಗೆ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅದೇ ನನಗೂ ಬೇಕಾಗಿರೋದು. ಇವತ್ತು ಈ ನಾಗಮಣಿ ಶಕ್ತಿನ ಉಪಯೋಗಿಸ್ಕೊಂಡು ಇವತ್ತೇ ಈ ನಾಗಿಣಿನ ಈ ಮನೆಯಿಂದ, ಈ ಲೋಕದಿಂದ ಮುಕ್ತಿಗೊಳಿಸ್ತೀನಿ. ಅವಳಿಂದ ನಮ್ಮಣ್ಣನ್ನ ನಾನೇ ಬಂಧಿಸೋ ಹಾಗಾಗಿದೆ. ಪಾಪ, ಅವನಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾನೋ, ಹಾಗೆ ನಮ್ಮ ಮನೆಯವರು ಸಹ ಕ್ಷಣ ಕ್ಷಣ ಭಯದಲ್ಲಿ ಬದುಕೋ ಹಾಗಾಗಿದೆ. ನವರಾತ್ರಿಲಿ ನಿನ್ನನ್ನ ಕೊಲ್ತೀನಿ. ಇದನ್ನ ತಡೆಯೋದಕ್ಕೆ ಆ ಆದಿಶೇಷನಿಂದನೂ ಸಾಧ್ಯ ಇಲ್ಲ. ನಾಗಿಣಿ, ಇವತ್ತಿಗೆ ನಿನ್ನ ನಾಗಲೋಕದ ಋಣ, ಈ ಲೋಕದ ಋಣ ಎಲ್ಲ ಮುಗ್ದೋಯ್ತು. ಇನ್ನು ನಿನ್ನ ಬಾಯಿಗೆ ಹಾಲು ತುಪ್ಪನೆ. ಅರ್ಜುನ್ ಮುಂದೆ ಅಮೃತನ ವಿಚಾರಿಸೋದು ಅಷ್ಟು ಸರಿ ಇಲ್ಲ ಅನ್ಸುತ್ತೆ. ಯಾಕಂದರೆ ಅಮೃತನ ಮೇಲೆ ಅರ್ಜುನ್ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏನು ಮಾಡೋದು? ಇದಕ್ಕೊಂದು ದಾರಿ ಇದೆ. ದೇಹಿ ಅಂತ ನಮ್ಮ ಆಶ್ರಮಕ್ಕೆ ಬಂದವರಿಗೆ ರಕ್ಷಣೆ ಕೊಡೋದು ನಮ್ಮ ಆಶ್ರಮದ ಧರ್ಮ. ಅದು ಹಿಂದಿನಿಂದಲೂ ನಡ್ಕೊಂಡ್ಬಂದಿರೋ ಪದ್ಧತಿ, ಮುಂದೆ ಕೂಡ ಹಾಗೇ ನಡೆಯುತ್ತೆ. ಗುಲ್ಗಂಜಿ ಎಷ್ಟು ದೋಷ ಇಲ್ಲ ಅಂತಾನೆ ನಾನಿವತ್ತು ನಿಮ್ಮ ಆಶ್ರಮಕ್ಕೆ ಬಂದಿರೋದು. ನಿಮ್ಮ ಆಶ್ರಮಕ್ಕೆ ಬಂದಾಗಿಲ್ಲ ನಾನು ಯಾವತ್ತೂ ಬರಿಗೈಲಿ ಹೋಗಿಲ್ಲ. ಇವತ್ತು ಅಷ್ಟೇ, ನಾನು ಬರಿಗೈಲಿ ಹೋಗಲ್ಲ ಅನ್ನೋ ನಂಬಿಕೆಯಿಂದಾನೆ ನಾನು ಬಂದಿರೋದು. ನನ್ನ ಮೇಲೆ, ನನ್ನ ಆಶ್ರಮದ ಮೇಲೆ ನೀವಿಟ್ಟಿರೋ ನಂಬಿಕೆಗೆ ನಾನು ಆಭಾರಿಯಾಗಿದ್ದೇನೆ. ಆದರೆ ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು. ಹೊರಗಿನ ಕಳ್ಳನನ್ನ ಹಿಡಿಯೋದು, ಅವನಿಗೆ ಶಿಕ್ಷೆಯನ್ನು ಕೊಡೋದು ಬಹಳ ಸುಲಭ. ಆದರೆ ಮನೆ ಒಳಗಿನ ಕಳ್ಳನನ್ನ ಹಿಡಿಯೋದು, ಅವನಿಗೆ ಶಿಕ್ಷೆ ಕೊಡೋದು ಅಷ್ಟೇ ಕಷ್ಟದ ಕೆಲಸ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಅಂಥ ಕಾರ್ಯಕ್ಕೆ ನಾನು ಕೈ ಹಾಕೋನಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಮುಳುಗ್ತಾ ಇರೋನ್ಗೆ ಒಂದು ಉಲ್ಕಟ್ಟಿ ಸಹಾಯ ಅನ್ನೋ ಹಾಗೆ ನಾನೆಲ್ಲ ಭರವಸೆನ ಕಳ್ಕೊಂಡ್ಮೇಲೆ ನಿಮ್ಮ ಆಶ್ರಯಕ್ಕೆ ಸಹಾಯ ಬೇಡ್ಕೊಂಡು ಬಂದಿದ್ದೀನಿ. ದಯವಿಟ್ಟು ನನ್ನ ಮಗಳನ್ನ ಬರದ್ ಮಾಡಬೇಡಿ. ನನ್ನ ಮಗನ ನನ್ಗೊಳಿಸ್ಕೊಡಿ. ಮುಂದಿನ ಜನ್ಮದಲ್ಲಿ ನಿಮ್ಮನೆ ಆಳಾಗಿ ನಿಮ್ಮ ಋಣನ ತೀರಿಸ್ತೀನಿ. ತಾಯಿ ಸಂಕಟ ಏನು ಅನ್ನೋದು ನನಗೆ ಅರ್ಥವಾಗತ್ತಮ್ಮ. ಚಿಂತೆ ಮಾಡಬೇಡಿ. ನಿಮ್ಮ ಮಗನನ್ನ ಉಳಿಸಿ ನಿಮ್ಮ ಮಡ್ಲಿಗೆ ತಂದು ಒಪ್ಸೋ ಜವಾಬ್ದಾರಿ ನಂದು. ನಿಶ್ಚಿಂತೆಯಿಂದ ಇರಿ. ತ್ರಿವೇಣಿ ಹೇಳ್ದೆ ಕೇಳ್ದೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಲು.
ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಾಗಿದ್ದಿದ್ರೆ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ಬಿಡ್ತಿದ್ದೆ. ಛೇ, ಉಪ್ಪು ತಿಂದಿಲ್ಲ, ತಪ್ಪು ಮಾಡಿಲ್ಲ, ಆದರೂ ಯಾಕೋ ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ಅಮೃತ, ಒಳಗಡೆ ಹೋಗಿ ಒಂದು ಸ್ವಲ್ಪ ನೀರು ತರ್ತೀಯಮ್ಮ. ಸರಿ ಗುರುಗಳೇ. ನೋಡಿ, ಎಲ್ಲದಕ್ಕೂ ಕಾಲ ಅನ್ನೋದು ಕೂಡಿ ಬರಬೇಕು. ಆ ಕಾಲ ಕೂಡಿ ಬರೋದಕ್ಕೆ ಇನ್ನೂ ಸ್ವಲ್ಪ ಸಮಯವಿದೆ. ಅಲ್ಲಿವರೆಗೂ ನೀವು ಆಶ್ರಮನ ಸ್ವಲ್ಪ ಸುತ್ತಾಕೊಂಬನ್ನಿ. ನಿಮ್ಮ ಆತಂಕನೂ ಕಮ್ಮಿ ಆಗತ್ತೆ, ಮನಸ್ಸಿಗೆ ಸ್ವಲ್ಪ ಶಾಂತಿನೂ ಸಿಗುತ್ತೆ. ಅರ್ಜುನ್, ಅಮ್ಮನ್ನ ಕರ್ಕೊಂಡು ಹೋಗಿ ಆಶ್ರಮನ ಸುತ್ತಾಕಿಸ್ಕೊಂಬ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ಹಿಂಗೆ ಹೇಳ್ತೇನೆ. ಸರಿ ಗುರು. ಗುರುಗಳೇ, ಕೂತ್ಕೊಮ್ಮ. ಅಮೃತ, ನಾನು ನಿನಗೆ ಸಹಾಯ ಮಾಡಿದ್ದೆ ಅಲ್ವಾ? ಹೌದು ಗುರುಗಳೇ. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡೋದು ಮನುಷ್ಯನ ಧರ್ಮ. ಹಾಗೆ ನಾಗಗಳ ಧರ್ಮ ಕೂಡ ಅಲ್ವಾ? ಹೌದು ಗುರುಗಳೇ. ನೀನು ನನ್ನಿಂದ ಸಹಾಯನ ಯಾಚಿಸಿ ಬಂದಾಗ ನೀನು ನಾಗ ಅಂತ ಗೊತ್ತಿದ್ದು ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ನಾನು ನಿನ್ನ ಸಹಾಯಕ್ಕೆ ನಿಂತೆ. ಅಂಥದ್ರಲ್ಲಿ ನನ್ನ ಆಶ್ರಮದ ಆಶ್ರಯವನ್ನು ಬೇಡಿ ಬಂದವರಿಗೆ ನೀನು ದ್ರೋಹ ಮಾಡೋದು ತಪ್ಪಲ್ವೇನಮ್ಮ? ಹೇಳು, ವಿಷ್ಣುನ ಎಲ್ಲಿ ಮರೆ ಮಾಡಿದ್ದೀಯಾ ಅಂತ? ನನ್ನ ಸರ್ವಸ್ವನೇ ಈ ನಾಗಮಣಿ. ಇದನ್ನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಒಂದು ವೇಳೆ ಇದನ್ನ ನಾನು ಕಳ್ಕೊಂಡೆ ಅಂದ್ರೆ ನನ್ನಂತ ಮೂರ್ಖ ಈ ಪ್ರಪಂಚದಲ್ಲೇ ಇಲ್ಲ. ನಾಗಮಣಿನ ನನ್ನಿಂದ ಕಸ್ಕೊಳ್ಳೋದಕ್ಕೆ ನೋಡಿದ್ಲು ಆ ನಾಗಿಣಿ. ಅವಳಿಂದ ನಾಗಮಣಿನ ಕಾಪಾಡ್ಕೊಂಡ್ರೆ ಇನ್ನು ಯಾರಿಂದ ಬೇಕಾದ್ರೂ ಕಾಪಾಡ್ಕೋತೀನಿ. ಅದಕ್ಕಿರೋದು ಒಂದೇ ದಾರಿ, ನಾಗಯಜ್ಞ. ನಾಗಯಜ್ಞ, ನಾಗಯಜ್ಞ. ನಾಗಿಣಿ, ನಿನ್ನ ಸಂಸ್ಕಾರಕ್ಕೆ ವೇದಿಕೆ ಶುರುವಾಯಿತು. ನಮ್ಮ ಮನೆಯಲ್ಲಿರೋ ನಾಗಗಳು ಈಗ ನಶಿಸಿ ಹೋಗುತ್ತೆ. ಒಂದೊಂದೇ ನಾಗಗಳು ಈಗ ಈ ಹೋಮ ಕೊಂಡದಲ್ಲಿ ಬಂದು ಬೀಳುತ್ತೆ.